ಎನರ್ಜಿ ಬೇಕು ಅಂದರೆ ಊಟ ಮಾಡಬೇಕು, ಆದರೆ ನಂಗೆ ಎನರ್ಜಿ ಬೇಕು ಅಂದರೆ ಹಾಡನ್ನು ಕೇಳಬೇಕು. ನೀವು ನೋಡ್ತಾ ಇದ್ದೀರಾ ನೋಟ್ಸ್ ಆ್ಯಂಡ್ ಬೀಟ್ಸ್, ನಾದ ಜಯಂಕಾರ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಇಮ್ರಾನ್ ಪಾಷಾ. ಪ್ರೀವಿಯಸ್ ಎಪಿಸೋಡಲ್ಲಿ ನಾನು ಹೇಳಿದೆ ಇಷ್ಟು ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಇಲ್ಲಿಗೆ ಮುಗಿಯಲ್ಲ, ಮುಂದಿನ ಎಪಿಸೋಡಲ್ಲಿ ಇನ್ನೂ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ. ನಾನು ಬಂದಾಯಿತು, ನಮ್ಮ ಮ್ಯೂಸಿಕ್ ಟೀಮ್ ಕೂಡ ಬಂದಾಗಿದೆ. ಸೊ ನಮ್ಮ ಟೀಮ್ ಹೆಸರು ಏನು ಮರ್ತೋದ್ರಿ ತಾನೇ ನೀವು? ಇದು ತಪ್ಪು ತಾನೇ ಸ್ವಾಮಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಶ್ರೀ ಸಿದ್ಧಿ ವಿನಾಯಕ ಬ್ಲೈಂಡ್ ಮ್ಯೂಸಿಕ್ ಟ್ರೂಪ್, ದ ರಾಕ್ ಸ್ಟಾರ್ಸ್ ಇವರೆಲ್ಲ. ಸೊ ಇವರೆಲ್ಲ ರೆಡಿ ಆಗಿದ್ದಾರೆ. ಸೊ ನೋ ಮೋರ್ ಡಿಲೇ, ಐ ಆಮ್ ಗೋಯಿಂಗ್ ಆಸ್ಕಿಂಗ್ ದೆಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. ನೀರಿಲ್ಲದೆ ಬದುಕೇ ಇಲ್ಲ, ಇವರಿಲ್ಲ ಅಂದರೆ ಜೀವನನೇ ಇಲ್ಲ. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ? ಮಳೆ ಬಗ್ಗೆ ಸ್ವಾಮಿ. ಮಳೆ ಮಳೆ ಮಳೆ, ಹೌದು, ಮಳೆಯಪ್ಪ ಮಳೆ ರಾಜ ಬೇಗ ಬಾರೋ. ಮುಂದಿನ ಹಾಡು ಸ್ವಾಮಿ, ಇದು ನಾನೆಲ್ಲ ಹೇಳ್ತಾ ಇರೋದು. ಆ್ಯಂಡ್ ಮುಂದಿನ ಹಾಡು ಹಾಡೋಕ್ಕೆ ನಮ್ಮ ರಾಕ್ ಸ್ಟಾರ್ ರೆಡಿ ಆಗಿದ್ದಾರೆ, ಭುವನೇಶ್ವರಿ ಅವರು. ಮೇಡಮ್, ಹಾಡಕ್ಕೆ ರೆಡಿ ಅಲ್ವಾ ನೀವು? ನೀವು ಹಾಡಕ್ಕೆ ರೆಡಿ ಆಗಿದ್ದೀರಾ, ಬಟ್ ನಿಮ್ಮ ಹಾಡು ಕೇಳಿ ಮಳೆರಾಯ ಫುಲ್ ಬಂದುಬಿಟ್ರೆ ನಮ್ಮ ಪ್ರೋಗ್ರಾಮಿಗೆ ತೊಂದರೆ ಆಗತ್ತಲ್ಲ. ಒಳಗಡೆ ಇದೀವಲ್ಲ, ಏನೋ. ಆಹಾ, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಸುಮ್ಮನೆ ಹೇಳಲ್ಲ ಸ್ವಾಮಿ. ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಬಟ್ ಈಗ ನಾನು ಅಲ್ಲಿ ಕೂತ್ಕೊಂಡು ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಫುಲ್ ನಾಚಿಕೆ ಮೇಡಮ್ಗೆ. ಮೂಡಲ ಸೀಮೆಗೆ ಹೋಗಿ ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ನಿನ್ನ, ಕರೆಯುತ್ತಾರು ನಿನ್ನ. ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ. ಮಳೆಯಪ್ಪ 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 ಮಳೆರಾಯ ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ. ಮೊದಲ ಪೂರಿಗೆ ರೈತರು ಹೊಲದಾಗ ಫಲ ನಿತ್ತು, ಮೊದಲ ಪೂರಿಗೆ ರೈತರು ಹೊಲದಾಗ ಫಲ ನಿತ್ತು. ಕೈಯ ಮುಗಿದಾರ
ಇದೀಗ ಬಂದ ಸುದ್ದಿ, ಬ್ಯಾಂಗ್ಳೂರ್ ಚಂದನ ವಾಹಿನಿಯಲ್ಲಿ ಧಾರಾಕಾರ ಮಳೆ. ಕಾರಣ ಭುವನೇಶ್ವರಿ ಅವರು. ಇಷ್ಟು ಸಖತ್ತಾಗಿ ಹಾಡಿದ್ರೆ ಮಳೆ ಬಂದೇ ಬರುತ್ತೆ ಅಲ್ಲ ಮೇಡಮ್? ಎಷ್ಟು ಚೆನ್ನಾಗಿ ಹಾಡಿದ್ರಿ. ನೆಕ್ಸ್ಟ್ ಟೈಮ್ ಕರ್ನಾಟಕದಲ್ಲಿ ಎಲ್ಲಾದರೂ ಮಳೆ ಇಲ್ಲ ಅಂದರೆ ನೀವು ಹೋಗಿ ಹಾಡಬೇಕು. ಹಾಡ್ತೀರಾ? ಓ ಮೈ ಗಾಡ್ ಅಂತೆ. ಫುಲ್ಲು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗತ್ತೆ. ಮೇಡಮ್ ನೆಕ್ಸ್ಟ್ ಯಾವ ಹಾಡು? ಇಳಿದು ಬಾ ತಾಯೇ ಇಳಿದು ಬಾ, ಕುವೆಂಪು ವಿರಚಿತ, ಒನ್ ಆಫ್ ದಿ ಬ್ಯೂಟಿಫುಲ್ ಸಾಂಗ್, ಆ್ಯಕ್ಚುಲಿ ಮೈ ಫೇವ್ರೆಟ್. ನಿಮ್ಮ ಫೇವ್ರೇಟಾ? Yeah. ಆದರೆ ತಾಯಿ ನೀವು ಮಾತ್ರ ಇಳಿಬೇಡಿ, ಇಲ್ಲೇ ಕೂತ್ಕೊಂಡು ಚೆನ್ನಾಗಿ ಆಡಿ, ಓಕೆನಾ? ನಾನು ಅಲ್ಲಿ ಕೂತ್ಕೊಂಡು ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಮ್. ಸಚ್ಚಿದಾನಂದ ತ್ರಿಧ್ವಮುಖವಾದ ಪರಬ್ರಹ್ಮದಲ್ಲಿ ಅಭವದುತ್ತಾದೆ ಭವದ ಬಿತ್ತಾದೆ ವೃತದ ಚಿತ್ತಾದಿನಿ ಇಳಿದೋ ಬಾ ಇಳಿಗೆ ತುಂಬಿತ ಬೆಳೆಗೆ ಜೀವ ಕೇಂದ್ರದಲ್ಲಿ ಮತ್ತೆ ಮೂಡಿ ಬಾವತ್ತೇನೆ ನಿನ್ನ ಚಿತ್ತ ಪೃಥ್ವಿಯಲ್ಲಿ, ಮತ್ತೆ ಮೂಡಿ ಬಾವತ್ತೇನೆ ನಿನ್ನ ಚಿತ್ತ ಪೃಥ್ವಿಯಲ್ಲಿ. ವೃತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ, ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರಿಯುಕ್ತಿಯೇ, ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿಯ ಶಕ್ತಿಯೇ, ನಿನ್ನ ಅವತಾರವೆನ್ನ ಉದ್ಧಾರವಾ ದಿವ್ಯ ಮುಕ್ತಿಯೇ, ಎಲ್ಲವನು ಮಾಡಿ ಎಲ್ಲರೊಳಗೂಡಿ ನೀನೇ ಎಲ್ಲವಾದೆ, ಜ್ಯೋತಿಯಾದರೂ ತಮೂಲಿ ಎನಿತು ಕರೆದರೂ ಹೋಗೊಳ್ಳದಿರುವ ಚೆನ್ನಿದ್ರೆಯಾದೆ, ಬೆಳಗಿನ ನನ್ನಾತ್ಮ ಕೆಳಿದ ಬಾ ತಾಯಿ ನೀನೆ ಬ್ರಹ್ಮಬೋಧೆ, ಇಳಿದು ಬಾ ತಾಯೇ ಇಳಿದು ಬಾ, ಇಳಿದು ಬಾ ತಾಯೇ ಇಳಿದು ಬಾ, ಇಳಿದು ಬಾ ತಾಯೇ ಇಳಿದು ಬಾ, ಇಳಿದು ಬಾ ತಾಯೇ ಇಳಿದು ಬಾ. ಗಾಳಿಗಸಿರು ನೀ ಬೆಂಕಿ ಗುರಿಯ ನೀನುದಕ ಕದರ ಜೀವ, ಅಗ್ನಿ ಎಂದ್ರ ವರುಣಾರ್ಥ ದೇವರನ್ನು ಮಾಡಿ ನೋಡಿ ಕಾವ, ಶಿವನ ಶಕ್ತಿ ನೀ ವಿಷ್ಣು ಲಕ್ಷ್ಮಿ ನೀ ಚತುರ್ಮುಖನ ರಾಣಿ, ದಿವ್ಯ ವಿಜ್ಞಾನ ನಿನ್ನುಳುತ್ಭವಿಸಿ ಮತಿಗಾಗಮಿಸುವಾಣಿ, ಹೃದಯ ಪದ್ಮತಾನರ ಕರಿವೆ ಬಾರಮ್ಮ ಬಾ, ಇಳಿದು ಬಾ ಮನೋದ್ವಾರದ ಬಿರಿ ಕರಿವೆ ಜಗದಂಬೆ ಬಾ, ಇಳಿದು ಬಾ ಅಗ್ನಿ ಹಂಸಗರಿಗೆದರೆ ಕರಿವೆವ ತಾಯಿ ಬಾ, ಇಳಿದು ಬಾ ಚೈತ್ಯ ಪುರುಷ ಯಜ್ಞ
ಹೆಣ್ಮಕ್ಳು ಅಂದ ತಕ್ಷಣ ಎಲ್ಲರೂ ಹೇಳೋದು ಅವ್ರಿಗೆ ಬಂಗಾರ ಇಷ್ಟ, ಒಡವೆ ಇಷ್ಟ, ವಸ್ತ್ರ ಇಷ್ಟ ಅಂತ. ಆದ್ರೆ ಜನಪದರು ಹೇಳ್ತಾರೆ ಬಂಗಾರ ಯಾಕ ಮೈಮಾಗ ಅಂತ, ಯಾಕಂದ್ರೆ ಗುಣಗಳೇ ಬಂಗಾರಕ್ಕೆ ಸಮಾನ ಅಂತ. ನೆಕ್ಸ್ಟ್ ಜನಪದ ಹಾಡು ಹಾಡಕ್ಕೆ ಬರ್ತಾ ಇದ್ದಾರೆ ಸವಿತಾ ಅವರು. ಬಂಗಾರ ಯಾಕ ಮೈಮ್ಯಾಗ. ಬಂಗಾರ ವ್ಯಾತಕ ಮೈಮ್ಯಾಗ ನಮ್ಗ ಜೀವನ
ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಎಲ್ಲರೂ ಹೇಳ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ. ಆದ್ರೆ ಹೆಣ್ಮಕ್ಳು ಮಾತಾಡಕ್ಕೆ ಶುರು ಮಾಡಿದ್ರೆ ಸಾಕು 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 ಅಂತಾರೆ. ಆದ್ರೆ ಈ ಹೆಣ್ಮಕ್ಳು ಹಾಡಕ್ಕೆ ಶುರು ಮಾಡಿದ್ರೆ ಬೇಕು 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 ಅಂತ ಹೇಳ್ತಾರೆ. ಸೊ ನಮ್ಮ ರಾಕ್ ಸ್ಟಾರ್ಸು ಭುವನೇಶ್ವರಿ ಹಾಗೂ ಕವಿತಾ ಅವ್ರು ರೆಡಿ ಇದ್ದಾರೆ. ಕವಿತಾ ಅವರೇ, ಯಾವ ಹಾಡು ಹಾಡ್ತಾ ಇರೋದು ಈಗ ನೀವು? ಹೊಸ ಬಗೆಯಲ್ಲಿ ಬರಲಿ, ಸುಖ ಸಾವಿರ ತರಲಿ. ವೆರಿ ನೈಸ್. ಸುಖ ಸಾವಿರ ಅಲ್ಲ, ಇನ್ನೂ ಲಕ್ಷ 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 ತರಲಿ. ಭುವನೇಶ್ವರಿ ಅವರೇ, ಬರ್ದಿರೋದು ಯಾರು? ರಿಟರ್ನ್ ಬೈ NS ಲಕ್ಷ್ಮೀನಾರಾಯಣ್ ಭಟ್. ವೆರಿ ನೈಸ್. ಸೊ ಈಗ ನೀವು ಮಾತಾಡಕ್ ರೆಡಿನಾ, ಹಾಡಕ್ ರೆಡಿನಾ? ಹಾಡಕ್ ರೆಡಿ. ಹಾಡಕ್ ರೆಡಿ. ಸೊ ನಾನು ರೆಡಿ ಆಗಿದ್ದೀನಿ. ಏನಕ್ಕೆ ಕೇಳಿ? ಏನಕ್ಕೆ? ಎಳ್ಳು ಬೆಲ್ಲ ತಿನ್ನುತ್ತಾ ನಿಮ್ಮ ಪರ್ಫಾರ್ಮೆನ್ಸ್ ನೋಡುತ್ತಾ ಖುಷಿಯಿಂದ ಆಹಾ ಸಕ್ಕದಾಗಿ ಆಡ್ತಾ ಇದಾರೆ ಅಂತ ಹೇಳಕ್ಕೆ. ಓಕೆ ನಾನು ಹೋಗ್ಲಾ? ಓಕೆ. ನೀವು ಆಡ್ತೀರಾ ತಾನೆ? ಯಾ ಸರಿ, ಸರ್. ನಾನು ಈಗ ಹೋಗ್ತೀನಿ. ಹೊಸ ಬಗೆಯಲ್ಲಿ ಬರಲಿ, ಸುಖ ಸಾವಿರ ತರಲಿ. ಹೊಸ ಬಗೆಯಲ್ಲಿ ಬರಲಿ, ಸುಖ ಸಾವಿರ ತರಲಿ. ಹೊಸ ಬಗೆಯಲ್ಲಿ ಬರಲಿ. ಹರಿಸಿ ನಮ್ಮ ಕಣ್ಣ ಕವಿದ ಭ್ರಾಂತಿ, ಮನ್ನಿಸಿ ನಡೆಸಲಿ ಶುಭ ಸಂಕ್ರಾಂತಿ. ಹರಸಿ ನಮ್ಮ ಕಣ್ಣ ಕವಿದ ಭ್ರಾಂತಿ, ಮನ್ನಿಸಿ ನಡೆಸಲಿ ಶುಭ ಸಂಕ್ರಾಂತಿ. ಹೊಸ ಬಗೆಯಲ್ಲಿ ಬರಲಿ, ಸುಖ ಸಾವಿರ ತರಲಿ. ಹೊಸ ಬಗೆಯಲ್ಲಿ ಬರಲಿ. ತಿಳಿದು ಆಳಲಾರದಂತ ಬಾಳಿಗೆ ಹೊನ್ನಿನ ತೋರಣವ ಬಿಗಿದ ನಾಳೆಗೆ. ತಿಳಿದು ಆಳಲಾರದಂತ ಬಾಳಿಗೆ ಹೊನ್ನಿನ ತೋರಣವ ಬಿಗಿದ ನಾಳೆಗೆ. ಹೊಂಬಿಸಿಲಿನ ಹಾದಿಗೆ ಕೇದಗೆ ಹೂ ಬೀದಿಗೆ. ಹೊಂಬಿಸಿಲಿನ ಹಾದಿಗೆ ಕೇದಗೆ ಹೂ ಬೀದಿಗೆ. ಮಾತೆಲ್ಲವೂ ಶ್ರುತಿಯಾಗುವ ಗಾಳಿಗೆ. ಹೊಸ ಬಗೆಯಲ್ಲಿ ಬರಲಿ, ಸುಖ ಸಾವಿರ ತರಲಿ. ಹೊಸ ಬಗೆಯಲ್ಲಿ ಬರಲಿ. ಕಣ್ಣೆರಳು ಉರಿವ ದೀಪಸ್ತಂಭ, ಮೇಲೆತ್ತಿದ ತೋಳುಗಳೇ ಕಂಬ. ಕಣ್ಣೆರಡು ಉರಿವ ದೀಪಸ್ತಂಭ, ಮೇಲೆತ್ತಿದ ತೋಳುಗಳೇ ಕಂಬ. ದೇಹವೇ ಗುಡಿಯಾಗಿ, ನಾಡೇ ಇಳಿಯಾಗಿ. ದೇವವೇ ಗುಡಿಯಾಗಿ, ನಾಡೇ ಹಿಡಿಯಾಗಿ. ಸ್ವಾಗತಿಸಲ ಸಂಕ್ರಾಂತಿಯ ಕೂಗಿ. ಹೊಸ ಬಗೆಯಲ್ಲಿ ಬರಲಿ, ಸುಖ ಸಾವಿರ ತರಲಿ. ಹೊಸ ಬಗೆಯಲ್ಲಿ ಬರಲಿ, ಸುಖ ಸಾವಿರ ತರಲಿ. ಟೈಮ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಟ್ ಎಂಡ್ಸ್. ಸೊ ಇವತ್ತಿನ ಎಪಿಸೋಡ್ ಕೂಡ ಇವತ್ತು ಇಲ್ಲಿ ಎಂಡ್ ಮಾಡಬೇಕಾಗತ್ತೆ. ಬಟ್ ನೆಕ್ಸ್ಟ್ ಎಪಿಸೋಡಲ್ಲಿ ನಮ್ಮ ಜಯಣ್ಣ ಸರು ಹಾಗೂ ಯೋಗೇಶ್ ಅವರ ಸೋಲೋ ಪರ್ಫಾರ್ಮೆನ್ಸ್ ಇರುತ್ತೆ. ಹಾಗೂ ಶ್ರೀ ಸಿದ್ಧಿ ವಿನಾಯಕ ಬ್ಲೈಂಡ್ ಮ್ಯೂಸಿಕಲ್ ಟ್ರೂಪ್ ಅವರ ಎಂಟೈರ್ ಟೀಮು ನಿಮಗೋಸ್ಕರ ಪರ್ಫಾರ್ಮ್ ಮಾಡ್ತಾರೆ. ಸೊ ಈಗ ನಾನು ಹೋಗಬೇಕು, ನೆಕ್ಸ್ಟ್ ಎಪಿಸೋಡ್ ಬರಬೇಕಲ್ವಾ? ಸೊ ಅದಕ್ಕೆ ಈಗ ಹೋಗ್ತಾ ಇದ್ದೀನಿ. ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೊನೆಯದಾಗಿ ಹೇಳೋದು ಒಂದೇ, ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀವು ಕನ್ನಡವಾಗಿರಿ. ಆದಷ್ಟು ಮೊಬೈಲಿಂದ ದೂರ ಇರಿ, ಮ್ಯೂಸಿಕ್ಗೆ ಹತ್ತಿರ ಇರಿ. ನಗ್ತಾ ನಗ್ತಾ ಸದಾ ಚಂದನ ವಾಹಿನಿ ನೋಡ್ತಾ ಇರಿ. ನಮಸ್ಕಾರ. ನನ್ನ ಹೆಸರು ಇಮ್ರಾನ್ ಪಾಷಾ.